ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಇಂದಿನ ರಾಜಕೀಯದ ಬಗ್ಗೆ ಇವತ್ತು ಮಾತಾಡೋಣ. ಇಂದಿನ ರಾಜಕೀಯ ಬೆಳವಣಿಗೆ ಏನಾಗಿದೆ? ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಇದನ್ನೆಲ್ಲ ಒಂದಷ್ಟು ಮಾತಾಡೋಣ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಮತ್ತು ಯಾವುದೇ ಜಾತಿ ಧರ್ಮ ಪ್ರಭಾವಕ್ಕೆ ಮಣಿಯಬೇಡಿ, ದಕ್ಷತೆಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಪಾರದರ್ಶಕವಾಗಿ ಕೆಲಸ ಮಾಡಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸೂಚಿಸಿದ್ದಾರೆ. ಇದರ ಒಂದು ಚರ್ಚೆ ಈಗ ನಾವು ಮಾಡಬೇಕು. ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಮಹತ್ವದ ಸಭೆ ನಡೆಸಿದ್ರೆ, ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ, ಯಾವುದೇ ಜಾತಿ ಧರ್ಮ ರಾಜಕೀಯ ಒತ್ತಡ ಅಥವಾ ಪ್ರಭಾವಕ್ಕೆ ಮಣಿಯಬಾರದು. ಜನರ ಕೆಲಸವನ್ನ ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಮಾಡಬೇಕು. ಇದು ಅವರು ಹೇಳಿದಂತಹ ಮಾತು. ಇದಿಷ್ಟು ಪ್ರಾಮಾಣಿಕವಾಗಿ ಮಾಡಿದ್ರೆ ರಾಜ್ಯದಲ್ಲಿ ಒಂದು ಶಾಂತಿ ನೆಮ್ಮದಿ ಇರುತ್ತೆ ಅಂತ ಅವರ ಒಂದು ಮನೋಭಾವ. ಅದರ ಜೊತೆಗೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ದಕ್ಷತೆಯಿಂದ ನಿರ್ವಹಿಸಿ ಎಲ್ಲರಿಗೂ ಸಮಾನ ನ್ಯಾಯ ಸಿಗುವಂತೆ ಕೆಲಸ ಮಾಡಬೇಕು. ಇದು ಅವರು ಹೇಳಿದಂಥದ್ದ ಮಾತು. ಯಾರ ಪರವೂ ವಾಲದೆ ನಿಯಮದ ಪ್ರಕಾರ ಕೆಲಸ ಮಾಡುವಂತೆ ಹೇಳಿದ್ದಾರೆ. ಯಾವುದೇ ತರಹದ ಒಂದು ಭೇದ ಭಾವ ಮಾಡದೇನೆ ಅವರು ಹಿರಿಯರು ಇವರು ಕಿರಿಕರು, ಅವರು ದುಡ್ಡಿರೋರು ಇವರು ದುಡ್ಡಿಲ್ಲದೆ ಹೋದವರು, ಇಂಥ ಒಂದು ಯಾವುದೇ ಥರದ ಭೇದ ಇಲ್ಲದೇನೆ ಕೆಲಸ ಮಾಡಿ ಅಂತ ಸೂಚಿಸಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ಸರ್ಕಾರದ ಕೆಲಸಗಳಲ್ಲಿ ಪಾರದರ್ಶಕತೆ ಇರಬೇಕು. ಜನರಿಗೆ ಅನುಮಾನ ಬಾರದಂತೆ ಎಲ್ಲ ಕೆಲಸಗಳನ್ನು ತೆರೆದ ಮನಸ್ಸಿನಿಂದ ಮತ್ತು ಸ್ಪಷ್ಟವಾಗಿ ನಡೆಸಬೇಕು. ಹೌದು, ಜನಗಳ ಕಣ್ಣಿಗೆ ಮರೆಮಾಚುವಂಥ ಕೆಲಸಗಳು ಯಾವುದು ಬೇಡ. ಓಪನ್ ಆಗಿ ಎಲ್ಲನೂ ಜನಗಳ ಮುಂದೆನೆ ಯಾವುದೇ ಒಂದು ನ್ಯಾಯ ತೀರ್ಮಾನಗಳನ್ನ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದು ಬಹಳ ಒಳ್ಳೆ ಬೆಳವಣಿಗೆ. ನಿಜಕ್ಕೂ ಇದನ್ನ ನಾವು ಮೆಚ್ಚತಕ್ಕಂಥದ್ದೇ. ಈ ರೀತಿ ಒಂದು ಒಳ್ಳೆ ಅಭಿಪ್ರಾಯಗಳನ್ನ ಹೊರಹಾಕಿದ್ದಾರೆ. ಈಗ ಸುಮ್ಮನೆ ಒಂದು ವಿಚಾರ ತಿಳ್ಕೋಣ. ಸಚಿವರ ಸ್ಥಾನಗಳು, ಯಾರ್ಯಾರಿಗೆ ಸಚಿವರ ಸ್ಥಾನಗಳು ಸಿಕ್ಕಿದೆ ಮತ್ತು ಅವರಿಗೆ ಸಿಕ್ಕಿರುವಂಥ ಖಾತೆಗಳು ಯಾವುದ್ಯಾವುದು, ಇದನ್ನೆಲ್ಲ ಒಂದು ಸ್ವಲ್ಪ ತಿಳ್ಕೋಣ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಹಣಕಾಸು PDR ಗುಪ್ತಾಚಾರ ಇದಿಷ್ಟನ್ನು ಅವ್ರು ನೋಡ್ಕೋತಾ ಇದ್ದಾರೆ. ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ BCM ಕಂದಾಯ ಯುವ ಸಬಲೀಕರಣ ಇದಿಷ್ಟು ಖಾತೆ ಸಿಕ್ಕಿದೆ. ಮತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಲೋಕೋಪಯೋಗಿ ಖಾತೆ ಕೊಟ್ಟಿದ್ದಾರೆ. ಮತ್ತೆ KG ಜಾರ್ಜ್ ಇಂಧನ ಹಾಗೂ ಪ್ರವಾಸೋದ್ಯಮ ಇವ್ರಿಗೆ ಈ 2 ಇಲಾಖೆ ಕೊಟ್ಟಿದ್ದಾರೆ. ಮತ್ತು KH ಮುನಿಯಪ್ಪ ಆಹಾರ ನಾಗರಿಕ ಪೂರೈಕೆ ಬಹಳ ಮುಖ್ಯವಾದಂಥದ್ದು, ಈ ಖಾತೆನ ಮುನಿಯಪ್ಪ ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ಈಶ್ವರ್ ಬಿ ಖಂಡ್ರೆಗೆ ಗ್ರಾಮೀಣ ಅಭಿವೃದ್ಧಿ ಮಾಡುವಂತಹ ಕೆಲಸ ಈಶ್ವರ್ ಖಂಡ್ರೆ ಅವರಿಗೆ ಸಿಕ್ಕಿದೆ. ಓಕೆ, ತುಂಬ ಒಳ್ಳೆಯದೇ ಅದು. ಆಮೇಲೆ ಪಾಟೀಲ್ ಬೃಹತ್ ಕೈಗಾರಿಕೆ ಅವರಿಗೆ ಸಿಕ್ಕಿರುವಂಥದ್ದು. ಮತ್ತೆ ಡಾಕ್ಟರ್ ಶರಣಪ್ರಕಾಶ್ ವೈದ್ಯಕೀಯ ಶಿಕ್ಷಣ ಆ ಖಾತೆ ಸಿಕ್ಕಿದೆ ಡಾಕ್ಟರ್ ಶರಣಪ್ರಕಾಶ್ ಅವ್ರಿಗೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೃಹ ಮತ್ತು ಐ ಟಿ ಬಿ ಟಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಿಕ್ಕಿರುವಂತಹ ಸ್ಥಾನ. ಮತ್ತೆ UT ಖಾದರ್ ಅವ್ರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬಹಳ ಒಳ್ಳೆ ಪೋಸ್ಟ್ನ ಕೊಟ್ಟಿದ್ದಾರೆ ಅವ್ರಿಗೆ. UT ಖಾದರ್ ಅವರು ಸ್ಪೀಕರ್ ಆಗಿದ್ದಂತಹ ಸಮಯ ಒಂದು ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ದಾರೆ. UT ಖಾದರ್ ಅವ್ರಿಗೀಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೊಟ್ಟಿದ್ದಾರೆ, ಒಳ್ಳೆ ಖಾತೆ. ಭೈರತಿ ಸುರೇಶ್ ಸಾರಿಗೆ, ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಅಭಿವೃದ್ಧಿ, ಅದು ತುಂಬ ಒಳ್ಳೆ ಸ್ಥಾನ. ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನಕ್ಕೆ ಹಲವಾರು ಜನರ ಕಣ್ಣಿತ್ತು, ನಾನು ಅಲ್ಲಿಗೆ ಸಚಿವರಾಗಬೇಕು ಅಂತ ಅಂದ್ಬಿಟ್ಟು ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿದೆ, ಒಳ್ಳೆಯದದು. ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ನಗರಾಭಿವೃದ್ಧಿ ಸಿಕ್ಕಿದೆ, ಒಳ್ಳೆಯದದು, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅವರು. ಒಟ್ಟು 16 ಜನ ಸಚಿವರು ಈಗ ಅವರಿಗೆ ಸಿಕ್ಕಿದ್ದ ಖಾತೆಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಈಗ ಇವರ ಮುಂದೆ ಇರುವಂತಹ ಜವಾಬ್ದಾರಿ ಅಂದರೆ ಏನಂದರೆ,
ಕೊಟ್ಟಿರುವಂತಹ ಕೆಲಸಗಳನ್ನ ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮಾಡಿಕೊಂಡು ಹೋಗ್ತಾರೆ ಅನ್ನೋದು ಅಲ್ವೇ. ಈ ಒಂದು ಖಾತೆಯ ಪಟ್ಟಿ ಇದೇನಿದೆ, ಈಗ ಇಷ್ಟು ಸಚಿವರ ಒಂದು ಆಯ್ಕೆಯ ಪಟ್ಟಿಯನ್ನ ಈಗ ರಾಜ್ಯಪಾಲರ ಹತ್ರಕ್ಕೆ ಕಳಿಸಿದ್ದಾರೆ. ಇದಿಷ್ಟಾಗಲಿ, ಈಗ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ನೋಡೋಣ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ಒಂದು ತಿರುವುಗಳು ಸಿಗುತ್ತೆ, ಮತ್ತು ಈಗ ಕೊಟ್ಟಿರುವಂತಹ ಸಚಿವರು ಯಾವ್ಯಾವ ರೀತಿ ಕಾರ್ಯಗಳನ್ನ ಮುಂದುವರಿಸ್ತಾರೆ, ಹೇಳಿಕೆಗಳು ಹೇಗಾಗುತ್ತೆ ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ, ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ನಮ್ಮ ಜನರು ಯಾವ ರೀತಿ ಸೌಹಾರ್ದದಿಂದ ಬದುಕ್ತಾರೆ, ಇಷ್ಟೆಲ್ಲ ಘೋಷಣೆಗಳನ್ನ ಹೇಳಿದ ಮೇಲೆ ಏನೊಂದು ಜನಗಳ ಮುಂದೆ ಮುಕ್ತವಾಗಿ ವ್ಯವಹಾರವನ್ನ ಪೊಲೀಸರು ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ನೋಡೋಣ ಇದು ಯಾವ ರೀತಿ ಮುಂದೆ ಎಷ್ಟು ಕ್ರಮಬದ್ಧವಾಗಿ ನಡೆಯುತ್ತೆ, ಆಶ್ವಾಸನೆಯಲ್ಲೇ ನಿಲ್ಲುತ್ತಾ ಅಥವಾ ಇವೆಲ್ಲವೂ ಕೂಡ ಜಾರಿಗೆ ಬರುತ್ತಾ, ಇವೆಲ್ಲವೂ ಕೂಡ ಹೇಳಿದ ಹಾಗೆ ನಡೆಯುತ್ತಾ, ಮುಂದೆ ನೋಡೋಣ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಸವಾಲ್ ಟಿವಿನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ರಾಜಕೀಯ ಸುದ್ದಿಯೊಂದಿಗೆ. ನಮಸ್ಕಾರ.